Welcome to KSN Knowledge Hub. Hit those buttons to subscribe and support us. ಇತಿಹಾಸದ ಆಳವನ್ನ ಅನ್ವೇಷಿಸಿ. KSN ನಾಲೆಡ್ಜ್ ಹಬ್ಗೆ ಸ್ವಾಗತ. KSN ನಾಲೆಡ್ಜ್ ಹಬ್ಗೆ ಸ್ವಾಗತ. ದಯವಿಟ್ಟು ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. 5,000 ವರ್ಷಗಳು. ಅಬ್ಬಾ, ಭಾರತದ ಇತಿಹಾಸ ಅಂದ್ರೆ ಅದೊಂದು ದೊಡ್ಡ ಸಮುದ್ರದ ಹಾಗೆ. ತುಂಬಾನೇ ಆಳ, ತುಂಬಾನೇ ವಿಸ್ತಾರ. ಬನ್ನಿ, ಈ ದೊಡ್ಡ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಅದರ ಆರಂಭದ ಬಿಂದುವಿಗೆ ಹೋಗೋಣ, ಅದರ ಮೊದಲ ಮತ್ತು ಬಹುಶಃ ಅತ್ಯಂತ ನಿಗೂಢ ಅಧ್ಯಾಯಕ್ಕೆ. ಒಮ್ಮೆ ಈ ಟೈಮ್ಲೈನ್ ನೋಡಿ. ಅಬ್ಬಬ್ಬಾ, ಸಿಂಧೂ ಕಣಿವೆ ನಾಗರಿಕತೆಯಿಂದ ಶುರುವಾಗಿ ಇವತ್ತಿನ ಆಧುನಿಕ ಭಾರತದವರೆಗೂ ಸಾವಿರಾರು ವರ್ಷಗಳ ಪಯಣ. ಪ್ರತಿ ಯುಗಕ್ಕೂ ಅದರದೇ ಆದ ಒಂದು ಕಥೆ ಇದೆ. ಆದರೆ ಇವತ್ತು ನಾವು ಶುರು ಮಾಡೋದು ಎಲ್ಲದಕ್ಕಿಂತ ಮೊದಲು, ಅಂದ್ರೆ ಕ್ರಿಸ್ತಪೂರ್ವ 300 1500ರವರೆಗಿನ ಆ ಮೊದಲ ಅಧ್ಯಾಯದಿಂದ. ನೋಡಿ, ಇಷ್ಟೊಂದು ದೊಡ್ಡ ಕಥೆ. ಇದು ಶುರುವಾಗೋದೇ ಒಂದು ಸ್ಪಷ್ಟ ಸತ್ಯದಿಂದಲ್ಲ, ಬದಲಿಗೆ ಒಂದು ಆಳವಾದ ಉತ್ತರ ಸಿಗದ ರಹಸ್ಯದಿಂದ. ಸೊ ನಾವಿವತ್ತು ಮಾತಾಡೋ ಆ ಮೊದಲ ಅಧ್ಯಾಯ ಅದೇ ಸಿಂಧೂ ಕಣಿವೆಯ ನಾಗರಿಕತೆ. ಇದ್ದಕ್ಕಿದ್ದ ಹಾಗೆ ಹುಟ್ಟಿ ದೊಡ್ಡದಾಗಿ ಬೆಳೆದು ಆಮೇಲೆ ಅಷ್ಟೇ ರಹಸ್ಯಮಯವಾಗಿ ಇತಿಹಾಸದಿಂದ ಮಾಯವಾಗಿ ಹೋದ ಒಂದು ಅದ್ಭುತ ನಾಗರಿಕತೆಯ ಕಥೆ ಇದು. ಹಾಗಿದ್ರೆ ಏನಿದು ಸಿಂಧೂ ಕಣಿವೆ ನಾಗರಿಕತೆ? ಸುಲಭವಾಗಿ ಹೇಳೋದಾದ್ರೆ ಇದು ಸುಮಾರು 5,000 ವರ್ಷಗಳ ಹಿಂದೆ ಇವತ್ತಿನ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದಲ್ಲಿ ಸಿಂಧೂ ನದಿ ದಡದಲ್ಲಿ ಬೆಳೆದ ಒಂದು ಸೂಪರ್ ಅಡ್ವಾನ್ಸ್ಡ್ ಸಿಟಿ ಕಲ್ಚರ್. ಮೊಹೆಂಜೋದಾರೋ ಮತ್ತೆ ಹರಪ್ಪ ಇವು ಇದರ 2 ದೊಡ್ಡ ನಗರಗಳು. ಅದಕ್ಕೇನೆ ಇದನ್ನ ಹರಪ್ಪನ್ ನಾಗರಿಕತೆ ಅಂತನೂ ಕರೀತಾರೆ. ಬನ್ನಿ, ಈಗ ಈ ಕಳೆದುಹೋದ ಪ್ರಪಂಚದ ಕೆಲವು ಸೀಕ್ರೆಟ್ಸ್ ನೋಡೋಣ. ಪ್ರಾಚೀನ ಕಾಲ ಅಂದ್ರೆ ಹೀಗಿತ್ತು ಅಂತ ನಾವು ಅನ್ಕೊಂಡಿರ್ತೀವಲ್ಲ, ಅದನ್ನೇ ಪೂರ್ತಿ ಚೇಂಜ್ ಮಾಡೋ 3 ಶಾಕಿಂಗ್ ಸತ್ಯಗಳು ಇಲ್ಲಿವೆ. ನಿಜ ಹೇಳ್ಬೇಕಂದ್ರೆ ಆ ಕಾಲಕ್ಕೆ ಅವರು ಎಷ್ಟು ಅಡ್ವಾನ್ಸ್ಡ್ ಇದ್ರು ಅಂದ್ರೆ ನಂಬೋಕೆ ಕಷ್ಟ ಆಗುತ್ತೆ. ಮೊದಲನೇದು ಅವರ ಇಂಜಿನಿಯರಿಂಗ್. ಅಬ್ಬಾ, ಪಕ್ಕಾ ಪ್ಲಾನ್ ಮಾಡಿದ ನಗರಗಳು, ಸುಟ್ಟ ಇಟ್ಟಿಗೆಯ ಮನೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಎಲ್ಲವೂ ಇತ್ತು. ಎರಡನೇದು ಅವರ ಲಿಪಿ. ಒಂದು ಯುನೀಕ್ ರೈಟಿಂಗ್ ಸಿಸ್ಟಮ್ ಇತ್ತು, ಆದ್ರೆ ಅದನ್ನ ಇವತ್ತಿಗೂ ಯಾರಿಂದಲೂ ಓದೋಕೆ ಆಗ್ತಿಲ್ಲ. ಇನ್ನು ಮೂರನೇದು, ಇದು ಎಲ್ಲಕ್ಕಿಂತ ಶಾಕಿಂಗ್, ಅಲ್ಲಿ ರಾಜರು, ಅರಮನೆಗಳು ಅಥವಾ ಯುದ್ಧದ ಆಯುಧಗಳು ಇದರ ಯಾವುದೇ ಕುರುಹು ಸಿಕ್ಕೇ ಇಲ್ಲ. ಅಂದ್ರೆ ಇದು ನಿಜವಾಗ್ಲೂ ಯುದ್ಧವೇ ಇಲ್ಲದ ಶಾಂತ ಸಮಾಜ ಆಗಿತ್ತಾ? ಯೋಚನೆ ಮಾಡಿ. ಅವರ ಇಂಜಿನಿಯರಿಂಗ್ ಸ್ಕಿಲ್ಸ್ ಬಗ್ಗೆ ಒಂದು ಮಾತು ಹೇಳ್ತಾರೆ, ಕೇಳಿ. ಅವರ ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ, ಅದು 1000 ವರ್ಷಗಳ ನಂತರ ಬಂದ ಯುರೋಪಿನ ಎಷ್ಟೋ ನಗರಗಳಿಗಿಂತ ಅಡ್ವಾನ್ಸ್ಡ್ ಆಗಿತ್ತಂತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 4000 ವರ್ಷಗಳ ಹಿಂದೆ ಈ ಮಟ್ಟದ ಟೆಕ್ನಾಲಜಿ. ಅವರ ಬರಹವನ್ನ ಇವತ್ತಿಗೂ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂದ್ವಲ್ಲ. ಹಾಗಾಗಿ ಆ ಸಂಕೇತಗಳಲ್ಲಿ ಏನೆಲ್ಲ ರಹಸ್ಯಗಳು ಅಡಗಿದೆಯೋ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅವರ ಜ್ಞಾನ, ಅವರ ಕಥೆಗಳು, ಅವರ ನಂಬಿಕೆಗಳು, ಅಬ್ಬಾ, ಎಲ್ಲವೂ ನಮ್ಮ ಕಣ್ಮುಂದೆ ಇದ್ರೂ ಏನೂ ಗೊತ್ತಾಗ್ತಿಲ್ಲ. ನಿಜಕ್ಕೂ ಇದು ಇತಿಹಾಸದ ದೊಡ್ಡ ಮಿಸ್ಟರಿಗಳಲ್ಲಿ ಒಂದು. ಇದೆಲ್ಲ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ದಿ ಗ್ರೇಟ್ ಡಿಸಪಿಯರೆನ್ಸ್ ಅಂದ್ರೆ ಮಹಾ ಕಣ್ಮರೆ. ಸುಮಾರು ಕ್ರಿಸ್ತಪೂರ್ವ 1900ರಲ್ಲಿ ಇಷ್ಟು ಅಡ್ವಾನ್ಸ್ಡ್ ಆಗಿದ್ದ, ಇಷ್ಟು ಚೆನ್ನಾಗಿದ್ದ ಒಂದು ನಾಗರಿಕತೆ ಇದ್ದಕ್ಕಿದ್ದ ಹಾಗೆ ಮಾಯ ಆಗೋಯ್ತು. ಯಾಕೆ? ಏನಾಯ್ತು? ಇದಕ್ಕೆ ಉತ್ತರವಾಗಿ ಹಲವಾರು ಥಿಯರಿಗಳಿವೆ. ಕೆಲವರು ಹೇಳ್ತಾರೆ ಕ್ಲೈಮೇಟ್ ಚೇಂಜ್ ಆಗಿ ನದಿಗಳೆಲ್ಲ ಬತ್ತಿ ಹೋದ್ವು ಅಂತ. ಇನ್ನು ಕೆಲವರು ದೊಡ್ಡ ದೊಡ್ಡ ಪ್ರವಾಹಗಳು ಬಂದು ಎಲ್ಲವನ್ನು ನಾಶ ಮಾಡಿದ್ವು ಅಂತಾರೆ. ಆರ್ಯನ್ನರ ಥರ ಹೊಸ ಜನಾಂಗದವರು ಬಂದು ಆಕ್ರಮಣ ಮಾಡಿರ್ಬೋದು ಅನ್ನೋ ವಾದನೂ ಇದೆ. ಆದರೆ ನಿಜ ಏನು ಅಂದ್ರೆ ಇದ್ಯಾವುದಕ್ಕೂ ಪಕ್ಕಾ ಪ್ರೂಫ್ ಇಲ್ಲ. ಸತ್ಯ ಏನು ಅನ್ನೋದು ಇವತ್ತಿಗೂ ಇತಿಹಾಸದ ಅತಿದೊಡ್ಡ ಅನ್ಸಾಲ್ವ್ಡ್ ಕೇಸ್ಗಳಿಗೆ ಒಂದಾಗಿದೆ. ಕೊನೆಗೆ ಒಂದು ಪ್ರಶ್ನೆ, ಇಷ್ಟೊಂದು ದೊಡ್ಡ, ಇಷ್ಟೊಂದು ಶ್ರೇಷ್ಠ ನಾಗರಿಕತೆ ಹೀಗೆ ಸುಮ್ಮನೆ ಮಾಯವಾಗಿ ಹೋಗೋಕ್ ಸಾಧ್ಯ ಅನ್ನೋದಾದ್ರೆ ಅದರ ಅರ್ಥವಾದ್ರೂ ಏನು? ಇದು ಇತಿಹಾಸ ನಮಗೆ ಕಲಿಸೋ ಪಾಠಗಳ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಇವತ್ತಿನ ನಾಗರಿಕತೆಯ ಭವಿಷ್ಯದ ಬಗ್ಗೆನೂ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ?